ಸಿಂಪಲ್ ಆಗಿ ಈ ತರ ರಂಗೋಲಿ ಹಾಕಿದ್ದೀನಿ. ಈ ವರ್ಷ ನಂದು ಇದೆ ಸ್ಪೆಷಲ್ ಟ್ರೈಪೋಡ್ ಅಮ್ಮ ಮನೆಗೆ ಪಾರ್ಸಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬವಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ಕೂಡ ತುಂಬಾ ಸಿಂಪಲ್ ಆಗಿ ಆಯುಧ ಪೂಜೆ ಹಬ್ಬನ ಮಾಡ್ತಾ ಇದ್ದೀವಿ. ಸೊ ಬಟ್ ನಾನು ಮಾತ್ರ ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿದ್ದೀನಿ. ಸೊ ಹಬ್ಬ ಮಾತ್ರ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ಅನಿಲ್ ಕೂಡ ಇಲ್ಲ, ಆಫೀಸ್ ಹತ್ರ ಹೋಗಿದ್ದಾರೆ. ಅವ್ರಿಗೂ ಇವತ್ತು ಆಫೀಸಲ್ಲಿ ಪೂಜೆ ಇತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. 2 ವೀಲರ್ ಕೂಡ ಅಲ್ಲಿಗೆ ತೊಗೊಂಡೋಗ್ಬಿಟ್ಟಿದ್ದಾರೆ, ನಾನು ಅಲ್ಲೇ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ. ಇನ್ನು ಅದು ಇಲ್ಲ, ಇನ್ನೇನು ಮಾಡೋದು, ಮನೆಯಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಸ್ವೀಟ್ ಎಲ್ಲ ಇಟ್ಟು ಪೂಜೆನ ಮಾಡೋಣ ಅಂತ ಅಂದ್ಕೊಂಡು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದೀವಿ. ಇನ್ನೂ ಮಾಡಿಲ್ಲ, ಅನಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ. ಇನ್ನೂ ಬಂದಿಲ್ಲ. ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗ ಅಂತೂ ಇಷ್ಟೊತ್ತವರೆಗೂ ಆಟ ಆಡ್ಕೊಂಡಿದ್ದ. ಪಾಪ ಬರುತ್ತೆ ಅಂತ ಹೇಳ್ಕೊಂಡು ಆಟ ಆಡ್ಕೊಂಡಿದ್ದ. ಸೊ ನೋಡಿ ಸಾಕಾಗೋಗಿ ಪಾಪ ಅವನೇ ಮಲ್ಕೊಂಡಿದ್ದೆ ಹೋಗ್ಬಿಟ್ಟಿದ್ದಾನೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಸ್ವಲ್ಪ ಇವತ್ತು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮಾಡಬೇಕು. ಸೊ ಅನಿಲ್ ಬರೋ ಅಷ್ಟರಲ್ಲಿ ಬೇಗ ಬಿಸಿ ಪಲಾವ್ ರೆಡಿ ಮಾಡ್ಕೊಳ್ಳೋಣ. ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿನ. ಯೂಶ್ವಲಿ ಪಲಾವ್ ಎಲ್ಲರೂ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಇನ್ನು ಇದು ನಾನೇ ಡಿಸೈನ್ ಮಾಡಿರೋವಂಥ ಡ್ರೆಸ್. ಇದು ತುಂಬಾ ಪ್ರಿಟಿಯಾಗಿದೆ. ಸೊ ತುಂಬ ಸಲ ಹಾಕಿದ್ದೀನಿ, ಬಟ್ ಆವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿರೋದಕ್ಕೆ ಹಾಕ್ಕೊಂಡೆ ಹಬ್ಬಕ್ಕೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೆ. ಹೇಗಿದೆ? ಮತ್ತು ಇನ್ನೇನು ಅಪ್ಡೇಟ್ಸ್ ಅಷ್ಟೇ. ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ. ಇದೇ ಆಚೆ ಹೋಗಿ ತೋರಿಸ್ತೀನಿ ನೋಡಿ. ಈ ಥರ ರಂಗೋಲಿ ಹಾಕಿದ್ದೀನಿ. ಸೈಡಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ, ನಮ್ಮ ಪಾಪು ಇಲ್ಲಿ ಓಡಾಡ್ತಾ ಇರ್ತಾನಲ್ವಾ, ಸುಮ್ಮನೆ ತುಳಿದು ಎಲ್ಲ ಹಾಳು ಮಾಡಿಬಿಡ್ತಾನೆ. ಅದಕ್ಕೆ ನಾನು ಸೈಡಲ್ಲಿ ಹಾಕಿದ್ದೀನಿ. ಇನ್ನು ಪಲಾವ್ ಎಲ್ಲ ಮಾಡೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಜಸ್ಟ್ ಮಾಡಬೇಕಷ್ಟೇ, ಕುಕ್ಕರ್ ಇಟ್ಟು. ದೇವ್ರ ಹತ್ರನೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅನಿಲ್ ಬಂದ ತಕ್ಷಣ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಪಲಾವ್ ಮಾಡೋಣ. ಹೇಗೆ ಮಾಡೋದಂತ ತೋರಿಸಿದ್ ಬನ್ನಿ. ಸೊ ತರಕಾರಿ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಉದ್ದುದ್ದ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ನವಿಲುಕೋಸು, ಆಮೇಲೆ ಇದು ಬಟಾಣಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಈ ಥರ ಉದ್ದುದ್ದ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನು ಒಂದು ದೊಡ್ಡದು ಈರುಳ್ಳಿ, ಒಂದು ದೊಡ್ಡದು ಟೊಮೆಟೊ, ಇನ್ನು ಇಲ್ಲಿ ಗ್ರೀನ್ ಮಸಾಲ. ಇದಕ್ಕೆ ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಅದೇನೋ ಆಪ್ಷನಲ್, ಅದು ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು. ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನು ಬಾಸುಮತಿ ರೈಸಲ್ಲಿ ಇವತ್ತು ಮಾಡೋಣ ಅಂದ್ಕೊಂಡು ಬಾಸುಮತಿ ರೈಸ್ ನೆನೆ ಹಾಕಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಇದು ಏನಿದು ಮರಾಠಿ ಮೊಗ್ಗು, ಆ್ಯಂಡ್ ಸ್ಟಾರ್ ಅನೀನ್ಸ್, ಆ್ಯಂಡ್ ಇದು ಕಸೂರಿ ಮೇಥಿ ಸ್ವಲ್ಪ, ಆಮೇಲೆ ಇದು ಜಾಪತ್ರೆ ಚೆನ್ನಾಗಿರುತ್ತೆ ಹಾಕಿದ್ರೆ. ಸೊ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದು ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಈ ಗ್ರೀನ್ ಮಸಾಲಾನ ಹಾಕ್ತಾ ಇದ್ದೀನಿ.
ಈ ಗ್ರೀನ್ ಮಸಾಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀವಲ್ವ ಅದೆಲ್ಲ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಆಯಿಲೆಲ್ಲ ಸಪ್ರೇಟ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಈರುಳ್ಳಿ ಮತ್ತು ಟೊಮೆಟೊ, ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ತರಕಾರಿಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿಗಳೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಒಂದೇ ಸಲ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ, ಲಾಸ್ಟಲ್ಲಿ ಒಂದ್ಸಲ ಚೆಕ್ ಮಾಡಿದ್ರೆ ಆಗುತ್ತೆ. ಆಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಅಕ್ಕಿ ಹಾಕೊಂಡ್ಬಿಡೋಣ. ಬಾಸುಮತಿ ಅಕ್ಕಿ ಚೆನ್ನಾಗಿ ಒಂದು 2-3 ಸಲ ತೊಳೆದು ಒಂದು 20 ನಿಮಿಷ ನೆನೆ ಹಾಕಿದ್ದೆ ನಾನು. ಈ ಅಕ್ಕಿನ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತು, ಇದು ಮಿಕ್ಸ್ ಮಾಡಿದ್ದು ನೀರು ಹಾಕೊಂಡ್ಬಿಡೋಣ. ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ. ನಾನು 2 ಗ್ಲಾಸ್ ನೀರು ಹಾಕ್ತೀನಿ. ಮಾಮೂಲಿ ರೈಸಲ್ಲಿ ಮಾಡ್ತೀವಿ ಅಂತ ಆದರೆ 3 ಗ್ಲಾಸ್ ಹಾಕ್ಕೋಬೋದು. ನಾನು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇರೋದಕ್ಕೆ 2 ಗ್ಲಾಸ್ ಹಾಕ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದ್ಸಲ ಹಿಂಗೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಕುಗ್ಸಿದ್ರೆ ಸಾಕು. ಒಂದು ವಿಜಿಲ್ ಕೂಗಿದ್ರೆ ಸಾಕು, ಪರ್ಫೆಕ್ಟಾಗಿ ಪಲಾವ್ ರೆಡಿ ಆಗೋಗುತ್ತೆ. ಅದು ಒಬ್ಬೊಬ್ಬರು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ಗ್ರೀನ್ ಮಸಾಲ ಹಾಕ್ತಾರೆ. ಈ ಥರನೂ ಮಾಡ್ತಾರೆ ಕೆಲವರು. ಅಂದರೆ ಫಸ್ಟೇ ಗ್ರೀನ್ ಮಸಾಲ ಹಾಕಿ ಆಮೇಲೆ ಈರುಳ್ಳಿ ಟೊಮೆಟೊ ತರಕಾರಿಗಳೆಲ್ಲ ಹಾಕಿ ಮಾಡೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ. ಇದು ಫಸ್ಟೇ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಮಾಡ್ತಿರಲ್ಲ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಥವ್ರು ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಇನ್ನೇನು ವಿಜುವಲ್ ಬರುತ್ತೆ. ಅದು ಕುಂಬಳಕಾಯಿ ರೆಡಿ ಮಾಡ್ತಾ ಇದ್ದಾರೆ ಅನಿಲ್ ಪೂಜೆ. ಸಾಕಾ? ಸಾಕು. ಕಾಯಿನೆಲ್ಲ ಒಳಗಡೆ ಹೋಯ್ತು. ಇದನ್ನೆತ್ತಿ ಕ್ಲೋಸ್ ಮಾಡ್ಬಿಡೋದು. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ನಮ್ಮ ಹುಲಿ ಕೂಡ ರೆಡಿಯಾಗಿ ಬಂದಿದ್ದಾನೆ. ಏನು ಇದು ಅನಿಲ್ದು ಲ್ಯಾಪ್ಟಾಪು, ನಂದು ಕೆಲವೊಂದು ಬುಕ್ಸ್ ಇತ್ತು. ಅದು ನನ್ನ ಮಗನ ಸ್ಪೈಡರ್ ಮ್ಯಾನ್. ಸರಿ ಇರು 1 ನಿಮಿಷ. ಇಲ್ಲಿ ಅನಿಲ್ದು ಲ್ಯಾಪ್ಟಾಪು, ಇಲ್ಲಿ ನಂದು ಬುಕ್ಸ್ ಇಟ್ಟಿದ್ದೀನಿ. ಹಾಗೆ ನಮ್ಮ ಪಾಪುಗೆ JCB ಅಂದರೆ ಸಖತ್ ಇಷ್ಟ, ಅದಕ್ಕೆ ಅದನ್ನು ಇಟ್ಬಿಟ್ಟಿದ್ದೀವಿ. ಇನ್ನು ಈ ವರ್ಷ ನಂದು ಇದೇ ಸ್ಪೆಷಲ್ಲು ಟ್ರೈಪೋಡ್. ಈ ವರ್ಷ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೆ ಟ್ರೈಪೋಡ್ ಕೂಡ ಇಟ್ಟು ಪೂಜೆ ಮಾಡೋಣ ಅಂತ ಇಟ್ಟಿದ್ದೀನಿ. ಹಾಯ್ ಮಾಡು. ಇವಾಗ ತಾನೇ ನಿದ್ದೆ ಮಾಡಿ ಎದ್ದಿದ್ದಾನೆ. ಹಾಯ್ ಮಾಡು. ನನ್ಗೆ ಹೇಳ, ನೀನ್ ಮಾಡು. ಬಾಯಿಲಿ ನೀನ್ ಮಾಡು. ಮಮ್ಮಗೆ ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಏನಿದು? ಬಾಯ್. ಮಮ್ಮಗನ್ ಕಿಸಿ ಕರು. ಸೌಂಡ್ ನಂಗೆ
ಅನಿಲು ಆಫೀಸಿಂದ ಬಂದ್ರಲ್ವ, ಬಂದು ಹಾಗೆ ದೃಷ್ಟಿ ಎಲ್ಲ ತೆಗಿಯೋದಕ್ಕೆ ಕುಂಬಳಕಾಯಿ ಎಲ್ಲ ರೆಡಿ ಮಾಡಿ ಕೊಟ್ಟು, ಇನ್ನು ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ನಲ್ಲ, ಹಾಗಾಗಿ ಬೇಗ ಪೂಜೆ ಮಾಡೋಣ ಅಂತ. ಪಾಪು ಕೂಡ ಮಲಗಿದ್ದ, ಅವನು ಎದ್ದು ಎಲ್ಲರೂ ಬಂದು ಇನ್ನು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಕರ್ಪೂರನ ಕೆಳಗಡೆ ಬೀಳ್ಸಾಕು. ಪಾ ಹೊಡಿತು ಸರಿಯಾಗಿ, ಹೌದಾ? ಕಾಯಿನ್ಸ್ ಎಲ್ಲ ಆಯ್ಕೊಳ್ಳಿ ಬಂತು. ಕೆಳಗಡೆ ಪ್ಯಾಂಟ್ ಇಲ್ಲ. ವೆರಿ ಗುಡ್. ಪೂಜೆ ಎಲ್ಲ ಚೆನ್ನಾಗಾಯಿತು. ಅಮ್ಮ ಮನೇಲಿ ಇವತ್ತು ಹಬ್ಬ ಮಾಡಿರಲಿಲ್ಲ. ನೆಕ್ಸ್ಟ್ ಡೇ ಅವ್ರ ಮನೇಲಿ ಹಬ್ಬ ಮಾಡ್ತಾಯಿದ್ದಾರೆ. ಅಪ್ಪ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅವರು ನೆಕ್ಸ್ಟ್ ಡೇ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಪಲಾವ್ ಕೂಡ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಬಿಸಿ ಬಿಸಿ ಪಲಾವ್ ಪೂಜೆ ಮುಗಿಸ್ಕೊಂಡು ತಿನ್ನೋಣ ಅಂತ. ಹಾಗೆ ಅನಿಲ್ ಕೂಡ ಇರಲಿಲ್ವಲ್ಲ, ಅವರು ಬರಲಿ ಒಟ್ಟಿಗೆ ಊಟ ಮಾಡೋಣ ಅಂತ ಎಲ್ಲ ಮಾಡಿ ಇಟ್ಟಿದ್ದೆ. ಬಾಸುಮತಿ ರೈಸಲ್ಲಿ ಮಾಡಿದ್ದೀನಿ ನಾನು. ಏನು ಸಕ್ಕತ್ತಾಗಿದೆ. ಚೆನ್ನಾಯ್ತಾನೆ? ಚೆನ್ನಾಗಿದೆ. ಇರು ಕೊಡ್ತೀನಿ, ಇರು. ಅಮ್ಮ ಮನೆಗೆ ಪಾರ್ಸಲ್. ಅಮ್ಮ ಮನೆಗೆ ಹೋಗಿ ಅಲ್ಲಿ ಸ್ವೀಟ್ ಕೊಟ್ಟು, ಹಾಗೆ ಪಲಾವ್ ಮಾಡಿದ್ನಲ್ಲ ಅದನ್ನು ಟೇಸ್ಟ್ ಮಾಡಲಿ ಅಂತ ಅಲ್ಲಿ ಕೊಟ್ಬಿಟ್ಟು, ಹಾಗೆ ನಮ್ಮ ಏರಿಯಾದಲ್ಲಿ ದಸರಾ ಹಬ್ಬ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು, ವರ್ಷವೂ ಮಾಡ್ತಾರೆ. ಶ್ರೀಹಾನ್ಗೆ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ರಿ. ಈ ಗೊಂಬೆಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇರುತ್ತಲ್ಲ, ಅದನ್ನೆಲ್ಲ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರೆ ಅಷ್ಟರಲ್ಲಿ ಹಾಗೆ ಹೋಗ್ಬಿಟ್ಟಿತ್ತು. ಇನ್ನು ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು, ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ನಾಟಕ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಶ್ರೀಹಾನ್ ತುಂಬ ಎಂಜಾಯ್ ಮಾಡ್ತಾಯಿದ್ದ. ತುಂಬ ಜನ ಇದ್ದರು, ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ಕೊಂಡಿದ್ವಿ. ಹಾಗೆ ಅಲ್ಲೇ ಅಡುಗೆ ಎಲ್ಲ ಮಾಡಿಸಿದ್ರು. ಟೊಮೆಟೊ ಬಾತು, ಕೇಸರಿ ಬಾತು, ನೀರು ಮಜ್ಜಿಗೆ, ಪಾನಕ, ಅದು ಇದು ಏನೇನೋ ಇತ್ತು, ಚೆನ್ನಾಗಿತ್ತು. ಎಲ್ಲ ಟೇಸ್ಟ್ ಮಾಡಿದ್ರಿ ನಾವು ಕೂಡ. ಇನ್ನು ದೇವ್ರ ಮೆರವಣಿಗೆ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಅಮ್ಮ ಮನೇಲಿ ಹಬ್ಬ ಮಾಡ್ತಾಯಿದ್ರು. ಅವರು ಮನೆಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿ, ದೀಪಾವಳಿಗೆಲ್ಲ ಆಗುತ್ತೆ ಹಬ್ಬಕ್ಕೆ ಅಂದ್ಬಿಟ್ಟು ದೀಪಾವಳಿ ದಸರಾಗೆ ಎರಡಕ್ಕೂ ಸೇರಿ ಪೇಂಟಿಂಗ್ ಮಾಡಿಸಿದ್ರು. ಸರಿ, ಅಲ್ಲಿ ಸಿಂಪಲ್ಲಾಗೇ ಮಾಡಿದ್ರು, ಏನು ಅಷ್ಟು ಗ್ರ್ಯಾಂಡಾಗೆಲ್ಲ ಏನು ಮಾಡಿರಲಿಲ್ಲ. ಅನಿಲ್ದು 2 ವೀಲರ್ ಅಲ್ಲೇ ಆಫೀಸಲ್ಲೇ ಪೂಜೆ ಮಾಡ್ಕೊಂಡಿದ್ರು. ಇನ್ನು ನಂದಿತ್ತು. ಸರಿ, ನಂದು ಅಲ್ಲಿ ಮನೇಲಿ ನಂದು ಒಬ್ಬಳದೇ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ. ಹೇಗೋ ಇಲ್ಲ ಅಪ್ಪ ಅಮ್ಮ ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ನಂದು 2 ವೀಲರ್ ತೊಗೊಂಡ್ಬಂದ್ಬಿಟ್ಟು ಅವ್ರ ಜೊತೆಗೇ ನಂದು 2 ವೀಲರ್ ನಿಲ್ಲಿಸಿ ಹಾಗೆ ಅದಕ್ಕೂ ಪೂಜೆ ಮಾಡ್ತಾ ಇದ್ದೆ. ಈವ್ನಿಂಗ್ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡ್ರೆ ಕಾರು ವಾಟರ್ ವಾಶಿಗೆ ಬಿಟ್ಟಿದ್ರು. ಅವ್ರು ಕೊಡೋದು ತುಂಬಾ ಲೇಟ್ ಮಾಡಿಬಿಟ್ರು. ಅದರಿಂದ ಪೂಜೆ ಕೂಡ ತುಂಬ ಲೇಟ್ ಆಗೋಯಿತು. ಸೊ ಈವ್ನಿಂಗ್ ಆಗ್ತಾ ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು. ತುಂಬ ಮಳೆ ಬಂದ್ಬಿಡ್ತು. ಸೊ ಪೂಜೆ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಮಳೆ ನಿಂತ ಮೇಲೆ ಮತ್ತೆ ಗಾಡಿಗಳೆಲ್ಲ ಮೂವ್ ಮಾಡಿದ್ದಾಯಿತು.
ಅಷ್ಟೇ ಗಾಯ್ಸ್, ಈ ಪುಟಾಣಿ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.